ಸಮುದ್ರ ಇನ್ನೂ ನಿಶಬ್ದವಾಗಿದ್ದಾಗಲೇ ಸುನಾಮಿ ಬರೋದನ್ನ ವಿಜ್ಞಾನಿಗಳು ಹೇಗೆ ತಿಳಿದುಕೊಳ್ತಾರೆ ಗೊತ್ತಾ? ಆ ಯಂತ್ರಗಳ ಹಿಂದೆ ಅಡಗಿರೋ ರಹಸ್ಯ ನಿಮ್ಮ ಕಲ್ಪನೆಗೂ ಮೀರಿದೆ. ಟೆಕ್ಟೋನಿಕ್ ಪ್ಲೇಟ್ಗಳು ಕೇವಲ ಒಂದರ ಮೇಲೆ ಒಂದು ಹೋದರೆ ಭೂಕಂಪ ಆಗೋದಿಲ್ಲ. ಹಾಗಾದ್ರೆ ಭೂಮಿನ ನಡುಗಿಸುವ ನಿಜವಾದ ಶಕ್ತಿ ಏನು? ಈ ಕುತೂಹಲಕಾರಿ ರಹಸ್ಯಗಳನ್ನ ಕಡೆ ತನಕ ನೋಡಿ ಹಾಗೂ ನಮ್ಮ ಪ್ರಯತ್ನನ ಬೆಂಬಲಿಸಿ. ಧನ್ಯವಾದಗಳು. ಈ ಸುನಾಮಿಗಳ ಬಗ್ಗೆ, ಭೂಮಿ ಮೇಲೆ ಆಗ್ತಿರೋ ಭೂಕಂಪನಗಳ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಬೇಕು ಅಂತ ಅಂದ್ರೆ, ಈ ನಮ್ಮ ಭೂಮಿಯ ಮೇಲ್ಮೈ ಅಂದ್ರೆ ನಮ್ಮ ಪಾದಗಳ ಕೆಳಗೆ ಈ ನೆಲ ಏನಿದೆ, ಇದು ನಿಜವಾಗಿಯೂ ಗಟ್ಟಿಯಾಗಿಲ್ಲ. ಇದು ಅಸಂಖ್ಯಾತ ಕಿಲೋಮೀಟರ್ ಉದ್ದದ ಟೆಕ್ಟೋನಿಕ್ ಪ್ಲೇಟ್ಗಳು ಎನ್ನುವ ಶಿಲಾಫಲಕಗಳಿಂದ ಕೂಡಿದ ಹಾಗೂ ಜೀವಂತವಾಗಿ ಉಸಿರಾಡುತ್ತಿರುವ ಫಜಲ್ನ ರೀತಿಯಲ್ಲಿ ಜೋಡಣೆಯಾಗಿರುವ ಪ್ಲೇಟ್ಗಳು, ಪದರಗಳು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಪ್ಲೇಟ್ಗಳು ಭೂಮಿಯ ಒಳಗೆ ಮತ್ತೊಂದು ಪದರ ಇದೆ, ಅದನ್ನ ಮ್ಯಾಂಟಲ್ ಅಥವಾ ಉರಿಯುತ್ತಿರುವ ಅರ್ಧ ದ್ರವ, ಉಕ್ಕುತ್ತಿರುವ ಬಿಸಿಯ ಒಳೆ ಅಂತ ವಿಜ್ಞಾನಿಗಳು ಕರೀತಾರೆ. ಆದ್ರೆ ಈ ಎಲ್ಲಾ ಪದರಗಳು, ಪ್ಲೇಟ್ಗಳು ವರ್ಷಕ್ಕೆ ಕೆಲವೇ ಸೆಂಟಿಮೀಟರ್ಗಳಷ್ಟು ಚಲಿಸುತ್ತವೆ. ಇದು ಬಹಳ ನಿಧಾನವಾಗಿ ಚಲಿಸುತ್ತವೆ. ಈ ಚಲಿಸುವ ಪ್ರಕ್ರಿಯೆಗಳಲ್ಲಿ ಕೆಲವು ಪ್ಲೇಟ್ಗಳು ಎದುರು ಬದುರು ಆದಾಗ, ಒತ್ತಡದಿಂದ ಒಂದನ್ನು ಮತ್ತೊಂದು ಕೆಳಗೆ ತಳ್ಳಲ್ಪಟ್ಟಾಗ ಹಲವಾರು ವರ್ಷಗಳವರೆಗೂ ಈ ಸಂಘರ್ಷ ನಿಶಬ್ದವಾಗಿ ನಡೆಯುತ್ತದೆ. ಪ್ಲೇಟ್ಗಳು ಎದುರು ಬದುರು ಆಗಿರ್ತವೆ. ಆ ಸಂದರ್ಭದಲ್ಲಿ ಒಂದನ್ನ ಮತ್ತೊಂದು ಕೆಳಗೆ ತಳ್ಳಲ್ಪಡುತ್ತದೆ. ಈ ಸಮಯದಲ್ಲಿ ಅಂದ್ರೆ ಇದು ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಅಥವಾ ನಿಮಿಷದಲ್ಲಿ ಅಥವಾ ಗಂಟೆಯಲ್ಲಿ ಆಗಲ್ಲ. ಇದು ಬಹಳ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ಈ ರೀತಿಯ ಪ್ರಕ್ರಿಯೆ ಆಗೋದಕ್ಕೆ. ಇದಾದ್ಮೇಲೂ ಸಹ ಒಂದು ಪ್ಲೇಟ್ನ ಮತ್ತೊಂದು ಪ್ಲೇಟ್ ತಳ್ಳಲ್ಪಟ್ಟಾದ್ಮೇಲೂ ಸಹ ಹಲವಾರು ವರ್ಷಗಳ ಕಾಲ ನಿಶಬ್ದವಾಗಿ ಇದರ ಒತ್ತಡ ಹೆಚ್ಚುತ್ತಲೇ ಆಮೇಲೆ ಒಂದು ಕ್ಷಣ ಪ್ರಕೃತಿ ತನ್ನ ಹಿಡಿತವನ್ನ ಬಿಡುತ್ತೆ. ಈ ಸಂಚಿತ ಶಕ್ತಿ ಕ್ಷಣಾರ್ಧದಲ್ಲೇ ಮುಕ್ತಗೊಂಡಿದ ತಕ್ಷಣ, ಅಂದ್ರೆ ಅದು ರಿಲೀಸ್ ಆಗಿದ ತಕ್ಷಣ, ಅದೊಂದು ಅದೃಶ್ಯ ಸೈನ್ಯದಂತೆ ಭೂಮಿ ಒಳಗಿನಿಂದ ದೌಡಾಯಿಸಿ ನೆಲವನ್ನ ನಡುಗಿಸಿ, ಸಮುದ್ರವನ್ನ ಎಬ್ಬಿಸಿ, ಪರ್ವತಗಳನ್ನ ನಡುಗಿಸುತ್ತದೆ. ಅದೇ ಕ್ಷಣ ಭೂಕಂಪನದ ಜನ್ಮ. ನೀವು ಇಲ್ಲಿ ಮುಖ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಈ ಟೆಕ್ಟೋನಿಕ್ ಪ್ಲೇಟ್ಗಳು ಏನು ಒಂದರ ಕೆಳಗೆ ಒಂದು ಹೋಗಿದ ತಕ್ಷಣ ಭೂಕಂಪ ಆಗೋದಿಲ್ಲ. ಅದು ಆಗಿಯೂ ಸಹ ಇದು ಸಾಕಷ್ಟು ಒತ್ತಡ ಅಂದ್ರೆ ಪ್ರೆಷರ್ ಕ್ರಿಯೇಟ್ ಆಗಬೇಕು. ಹೆಚ್ಚಿನ ಸಮಯ ತಾಳುತ್ತೆ ಈ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ. ಕೆಲವೊಂದು ಸಾರಿ ಕೆಲವು ತಿಂಗಳುಗಳು ತಾಳ್ಬೋದು, ಕೆಲವು ವರ್ಷಗಳು ತಾಳ್ಬೋದು, ಅಥವಾ ಕೆಲವು ಶತಮಾನಗಳು ಸಹ ಆಗ್ಬಹುದು. ಇದು ಗೊತ್ತಿಲ್ಲ, ಈ ಸಮಯದಲ್ಲೇ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಸುನಾಮಿ ಎಂದ್ರೆ ಸಮುದ್ರದ ಅಡಿಯಲ್ಲಿ ದೊಡ್ಡ ಭೂಕಂಪನ ಆಗಿರುತ್ತೆ. ಜ್ವಾಲಾಮುಖಿಯ ಸ್ಫೋಟ ಅಥವಾ ಮಣ್ಣಿನ ಅಥವಾ ಬಂಡೆಯ ಕುಸಿತ ಆಗಿದ್ರೆ, ಸಮುದ್ರದ ನೆಲ ತಕ್ಷಣ ಮೇಲಕ್ಕೆ ಅಥವಾ ಕೆಳಕ್ಕೆ ಸರಿದ್ರೆ ಅಲ್ಲಿ ಸುನಾಮಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಈ ಚಲನೆಯಿಂದ ಮೇಲೆ ಅಂದ್ರೆ ಸಮುದ್ರದ ಮೇಲೆ ಇರೋ ನೀರು ಜಾಗ ಬದಲಾಯಿಸುವ ಒತ್ತಡಕ್ಕೆ ಒಳಗಾಗುತ್ತೆ. ಈ ನೀರು ಬೃಹತ್ ಅಲೆಗಳಾಗಿ ಎಲ್ಲಾ ದಿಕ್ಕುಗಳಿಗೂ ವೇಗವಾಗಿ ಹರಿಯುತ್ತೆ. ಈ ಒಂದು ಅಲೆಗಳು ಸಮುದ್ರದ ಮಧ್ಯ ಬಹಳ ಚಿಕ್ಕದಾಗಿ ಕಾಣುತ್ತೆ. ಆದ್ರೆ ಅದು ತೀರದ ಹತ್ತಿರಕ್ಕೆ ಬಂದಾಗ, ಅಂದ್ರೆ ನೀರಿನ ಆಳ ಕಡಿಮೆ ಆದಾಗ ಅಲೆಯ ಎತ್ತರ 10 ರಿಂದ 30 ಮೀಟರ್ ವರೆಗೆ ಅಲೆಯ ಎತ್ತರ ಬರುತ್ತದೆ. ಅಂದ್ರೆ ಇಂತಹ ಅಲೆಗಳು ತೀರದ ಹತ್ತಿರಕ್ಕೆ ಬಂದ್ರೆ ಮನೆಗಳು, ವಾಹನಗಳು, ಮರಗಳು ಎಲ್ಲವನ್ನೂ ತನ್ನೊಳಗೆ ಎಳೆದುಕೊಂಡು ಹೋಗುತ್ತೆ. ಇದನ್ನ ನಾವು ಹಲವಾರು ಸುನಾಮಿ ನಡೆದ ಘಟನೆಗಳಿಂದ ನಾವು ನೋಡಿದೀವಿ. ಸಮುದ್ರದ ಅಲೆಗಳು ಶಾಂತವಾಗಿದ್ದರೂ ಆಳದಲ್ಲಿ ಏನೋ ಕುದಿಯುತ್ತಿದೆ. ಭೂಮಿ ನಿಶ್ಚಲವಾಗಿದ್ದರೂ ಅದರ ಹೃದಯದಲ್ಲಿ ನಡುಕ ಶುರುವಾಗಿದೆ. ಸುನಾಮಿಯ ಜನ್ಮ ಕ್ಷಣ, ಭೂಕಂಪದ ಮೊದಲ ಹೃದಯದ ಬಡಿತ. ಇವುಗಳನ್ನ ಯಾರೂ ಕಾಣಲಾರರೆ, ಆದರೆ ವಿಜ್ಞಾನಿಗಳ ಕಣ್ಣಿಗೆ ಅದು ಸಾಧ್ಯ. ಯಂತ್ರಗಳು ಮಾತನಾಡುತ್ತವೆ, ಸಂಖ್ಯೆಗಳ ಗುಟ್ಟನ್ನು ಹೇಳುತ್ತವೆ. ಇಂದು ಈ ಯಂತ್ರಗಳ ಗುಪ್ತ ಲೋಕಕ್ಕೆ ನಾವು ಹೋಗೋಣ. ಸೈಸ್ಮೋಗ್ರಾಫ್ ಯಂತ್ರ ಭೂಕಂಪನ ಪತ್ತೆ ಮಾಡಲು ಬಳಸುವ ಯಂತ್ರ ಇದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಗಟ್ಟಿಯಾದ ಫ್ರೇಮ್ನ ನೆಲಕ್ಕೆ ಅಳವಡಿಸಲಾಗಿರುತ್ತೆ. ಅದರೊಳಗೆ ಒಂದು ಭಾರವಾದ ತೂಕದ ವಸ್ತುನ ಇಟ್ಟು ಒಂದು ಸ್ಪ್ರಿಂಗ್ನ ಸಹಾಯದ ಮೂಲಕ ತಂತಿಯಿಂದ ನೇತಾಕಿರ್ತಾರೆ. ಇದು ಯಾವಾಗ ನೆಲ ಅಳ್ಳಾಡುತ್ತೆ, ಆ ಫ್ರೇಮು ಸಹ ಅಳ್ಳಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದ್ರೆ ನೇತು ಹಾಕಿರೋ ತೂಕ ವಸ್ತು ಸ್ಥಿರವಾಗಿರುತ್ತೆ.
ಈ ತೂಕಕ್ಕೆ ಜೋಡಿಸಿದ ಪೆನ್ನು ಒಂದು ಕಾಗದದ ರೋಲ್ನ ಮೇಲೆ ಗೀರುಗಳು ಬರೀತಾ ಬರುತ್ತೆ. ಕಂಪನ ದೊಡ್ಡದಾಗಿದ್ರೆ ಗೀರುಗಳು ಸಹ ದೊಡ್ಡದಾಗಿ ಬರುತ್ತೆ, ಸಣ್ಣದಾಗಿದ್ರೆ ಗೀರುಗಳು ಸಹ ಸಣ್ಣದಾಗಿ ತೋರುತ್ತೆ. ಇದರಿಂದ ಭೂಕಂಪನದ ತೀವ್ರತೆ ಮತ್ತು ಸಮಯ ಪತ್ತೆ ಮಾಡಲು ಬಹಳ ಸುಲಭವಾಗಿ ಸರಳವಾಗಿಯೂ ಸಹ ಇದೆ. ಇದೇನ್ ನೋಡಿದ್ರಲ್ಲ, ಇದು ಹಳೆಯ ತಂತ್ರಜ್ಞಾನ. ಆದ್ರೆ ಈಗೆಲ್ಲ ಡಿಜಿಟಲ್ ರೂಪದ ಸೈಸ್ಮೋಗ್ರಾಫ್ ನ ಬಳಸ್ತಾರೆ. ಈ ಡಿಜಿಟಲ್ ಸೈಸ್ಮೋಗ್ರಾಫ್ಗಳು ಭೂಮಿಯ ಚಲನೆಗಳನ್ನ ಸೆನ್ಸಿಟಿವ್ ಸೆನ್ಸಾರ್ಗಳ ಮೂಲಕ ವಿದ್ಯುತ್ ಸಂಕೇತಗಳಾಗಿ ಅಂದ್ರೆ ಡಿಜಿಟಲ್ ಸಿಗ್ನಲ್ಗಳನ್ನ ಪರಿವರ್ತಿಸಿ ಈ ಡೇಟಾನ ನಮ್ಗೆ ರಿಯಲ್ ಟೈಮ್ ನಲ್ಲಿ ಕಂಪ್ಯೂಟರ್ಗೆ